ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಎನ್ನುವುದು ಸದ್ಯಕ್ಕಿರುವಂತಹ ಅಪ್ಡೇಟ್. ಈ ಪ್ರಕರಣದ A1 ಪವಿತ್ರ ಗೌಡ ನ್ಯಾಯಾಲಯಕ್ಕೆ ಹಾಜರು. ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ನಟಿ ಪವಿತ್ರ ಗೌಡ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. 57ನೇ CCH ಕೋರ್ಟ್ನಲ್ಲಿ ಈ ವಿಚಾರಣೆ ನಡೆಯುತ್ತೆ. ಹೌದು, ಇವತ್ತು ಸುಬ್ಬಿ ಅಂದರೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿಯಾಗಲಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ, ದರ್ಶನ್ ಉಳಿದ ಅಷ್ಟು ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್. ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಈ ಪ್ರಕರಣದ A1 ಪವಿತ್ರ ಗೌಡ. ಹೌದು, ಇಂದು ಸುಬ್ಬಿ ಮುಖಾಮುಖಿ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗ್ತಾರೆ ದರ್ಶನ್ ಮತ್ತು ಪವಿತ್ರ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರು. ದರ್ಶನ್ ಸೇರಿ 17 ಆರೋಪಿಗಳು ಇಂದು ಕೋರ್ಟ್ಗೆ ಹಾಜರಾಗಲೇಬೇಕಿದೆ. ಅಂತೆಯೇ ಮನೆಯಿಂದ ನಟ ದರ್ಶನ್ ಕೋರ್ಟ್ನತ್ತ ಪಯಣವನ್ನ ಬೆಳೆಸಿದ್ರೆ ಈ ಪ್ರಕರಣದ A1 ಪವಿತ್ರ ಗೌಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಈ ಮೂಲಕ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಇವತ್ತು ಮುಖಾಮುಖಿಯಾಗಲಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಈ ಅಷ್ಟು ಆರೋಪಿಗಳು ಬೇಲ್ನಲ್ಲಿದ್ದಾರೆ, ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಕೋರ್ಟ್ ಹಿಯರಿಂಗ್ ಇರೋದ್ರಿಂದಾಗಿ ಈ ಆರೋಪಿಗಳೆಲ್ಲರೂ ಕೂಡ ಮುಖಾಮುಖಿಯಾಗಲಿದ್ದಾರೆ, ಕೋರ್ಟ್ನಲ್ಲಿ ಹಾಜರಾಗಲಿದ್ದಾರೆ. ರೆಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಸೇರಿದಂತೆ ಅಷ್ಟು ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಬೇಕಿದೆ. ಇವತ್ತಿನ ವಾದ ಪ್ರತಿವಾದ ಹಿಯರಿಂಗ್ ಕುರಿತಂತೆ ಏನಿದೆ ಮಾಹಿತಿ? ಇವತ್ತೆಲ್ಲ ಆರೋಪಿಗಳು ಬಂದಿದ್ದಾರೆ ಈಗಾಗಲೇ ಕೋರ್ಟ್ಗೆ. ಏನಿದೆ ಸದ್ಯದ ಅಪ್ಡೇಟ್ಸ್? ದಿವ್ಯಾ, ಸದ್ಯ RR ನಗರ ಮನೆಯಿಂದ ದರ್ಶನ್ ಬಿಟ್ಟಿರುವಂತದ್ದು. ಹಾಗೇನೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸಿಟಿ ಸಿವಿಲ್ ಆವರಣದ 57ನೇ CCH ನ್ಯಾಯಾಲಯದ ನ್ಯಾಯಾಧೀಶರ ಎದುರೊಂದು ಹಾಜರಾಗಿದ್ದಾರೆ. ಈ ಹಿಂದೆ ಜನವರಿ 10ರಂದು ಕೋರ್ಟ್ಗೆ ಹಾಜರಾಗಿದ್ರು. ಸೊ ಹೀಗಾಗಿ ಪ್ರತಿ ತಿಂಗಳು ಕೂಡ ಇವರು ಹಾಜರಾತಿಗೆ ಹಾಜರಾಗಬೇಕಾಗುತ್ತೆ. ಸೊ ಇವತ್ತಿಗೆ ಫೆಬ್ರವರಿ 25ಕ್ಕೆ ದಿನಾಂಕವನ್ನ ಕೂಡ ನ್ಯಾಯಾಲಯ ನಿಗದಿ ಮಾಡಿತ್ತು. ಸೊ ಹೀಗಾಗಿ ಸದ್ಯ ಕೋರ್ಟ್ ಅಲ್ಲಿ ಕೇಸ್ ಟ್ರಯಲ್ ನಡೀತಾ ಇರೋ ಕಾರಣಕ್ಕಾಗಿ ಒಟ್ಟು 17 ಆರೋಪಿಗಳು ಹಾಜರಾಗಬೇಕಾಗುತ್ತೆ. ಯಾಕಂದ್ರೆ ಹೈಕೋರ್ಟ್ ಕೂಡ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿತ್ತು. ಈ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡುವ ವೇಳೆಯಲ್ಲಿ ಎಲ್ಲಾ ಆರೋಪಿಗಳು ಅಂದ್ರೆ ಕೆಲ ಹಂತದ ನ್ಯಾಯಾಲಯಕ್ಕೆ ಬಂದು ಹಾಜರಾಗಬೇಕು. ಹಾಗೇನೆ ನ್ಯಾಯಾಲಯದ ಕೆಲವೊಂದು ನಿಯಮಗಳನ್ನ ಉಲ್ಲಂಘಿಸಿ ಎಲ್ಲೂ ಕೂಡ ಹೋಗುವ ಹಾಗೆ ಇಲ್ಲ ಅನ್ನುವ ಕೆಲವೊಂದು ರೂಲ್ಸ್ ಗಳನ್ನ ಕೂಡ ಹಾಕಿತ್ತು. ಸೊ ಹೀಗಾಗಿ ಇವರು ದರ್ಶನ್ ನ ತೆಗೆದುಕೊಳ್ಳೋದಾದ್ರೆ ಮೈಸೂರು ಫಾರ್ಮ್ ಹೌಸ್ ಗೆ ಹೋಗ್ಬೇಕಾದ್ರೂ ಕೂಡ ಅವರು ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡೇ ಹೋಗ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ಅದೇ ರೀತಿಯಾಗಿ ನ್ಯಾಯಾಲಯದ ಅನುಮತಿ ತೆಗೆದುಕೊಂಡು ಹೊರಗಡೆ ಹೋಗ್ತಾ ಇರುವಂತದ್ದು. ಸದ್ಯ ಈಗ ಮತ್ತೆ ಇವರು 17 ಆರೋಪಿಗಳು ಈಗ ಸದ್ಯದ ಮಾಹಿತಿ ಪ್ರಕಾರ ಕೇವಲ ಅಂದ್ರೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಈಗಾಗಲೇ ಹಾಜರಾಗಿದ್ದಾರೆ. ಹಾಗೇನೆ RR ನಗರ ಮನೆಯಿಂದ ದರ್ಶನ್ ಕೂಡ ಹೊರಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯಕ್ಕೆ ಕೂಡ ಹಾಜರಾಗುತ್ತಾರೆ. ಹಾಜರಾಗಿ ಕೇವಲ ಅವರ ಹಾಜರಾತಿಯನ್ನ ನಮೂದು ಮಾಡ್ತಾರೆ. ಇಲ್ಲಿ ವಾದ ನಡೆಯಲ್ಲ. ಯಾಕಂದ್ರೆ ಇನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು. ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಕೆಲ ಹಂತದ ನ್ಯಾಯಾಲಯದಲ್ಲಿ ಕೇವಲ ಟ್ರಯಲ್ ನಡೀತಾ ಇರುತ್ತೆ. ದಿವ್ಯಾ, ರೈಟ್. ದರ್ಶನ್ ಇವತ್ತು ಹೊರಗೆ ಬರ್ತಾ ಇದ್ದಂತೆಯೇ ಅವರ ಅಭಿಮಾನಿಗಳನ್ನ ಕೂಡ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಅಪ್ಡೇಟ್ ಏನಿದೆ ಭವ್ಯ? ಎಸ್ ದಿವ್ಯಾ, ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. RR ನಗರ ಮನೆಯಿಂದ ದರ್ಶನ್ ಹೊರಗಡೆ ಬರ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳ ಬಳಗನೆ ಬಹಳಷ್ಟು ಸೇರಿರುವಂತದ್ದು. ಯಾಕಂದ್ರೆ ಮೊನ್ನೆದವರ ಬರ್ತ್ಡೇಗೆ ಕೂಡ ಅಭಿಮಾನಿಗಳನ್ನ ಭೇಟಿ ಆಗಿರ್ಲಿಲ್ಲ. ಸೊ ಇವತ್ತು ಅವ್ರು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಮೇರೆಗೆ RR ನಗರ ಮನೆ ಬಳಿ ಬಹಳಷ್ಟು ಅಭಿಮಾನಿಗಳು ಕೂಡ ಸೇರಿರುವಂತದ್ದು. ಸೊ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಎಲ್ಲಾ ಅಭಿಮಾನಿಗಳಿಗೆ ಬಹಳ ಕೂಲ್ ಆಗಿ ಕಾಮಾಗಿ ಕೈ ಕೊಟ್ಟು ತದನಂತರ ಅವರು ಈಗ ನ್ಯಾಯಾಲಯಕ್ಕೆ ಹೊರಟಿರುವಂತದ್ದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ CCH 57ನೇ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಎದುರು ಹಾಜರಾಗಿ ತನ್ನ ಹಾಜರಾತಿಯನ್ನ ಕೂಡ ಕೊಡುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಒಟ್ಟಾರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳೆಲ್ಲರೂ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. 11 ಗಂಟೆ ಸುಮಾರಿಗೆ ವಿಚಾರಣೆ ಅನ್ನುವಂತಹ ಮಾಹಿತಿ ಇತ್ತು. ಸುಪ್ರೀಂನಲ್ಲೂ ಕೂಡ ಈ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರೋದ್ರಿಂದಾಗಿ ವಾದ ಪ್ರತಿವಾದ ಅಲ್ಲಾಗುತ್ತೆ. ಇಲ್ಲಿ ಹಾಜರಾತಿಯ ನಿಮಿತ್ತ ಇವತ್ತು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಅಷ್ಟು ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.